ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಮಹಾಸಮ್ಮೇಳನ. ಕರ್ನಾಟಕದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 28 ಮತ್ತು 29, 2026ರಂದು 2 ದಿನಗಳ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಭವ್ಯವಾಗಿ ನಡೆಯಲಿದೆ. ಸೇವಾಲಾಲ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಈ ಮಹಾ ಸಮ್ಮೇಳನವು ದೇಶದ ವಿವಿಧ ಭಾಗಗಳಿಂದ ಮಹಿಳಾ ಸಾಹಿತಿಗಳು, ವಿದ್ವಾಂಸರು ಮತ್ತು ಸಮಾಜಪರ ಚಿಂತಕರು ಒಂದೇ ವೇದಿಕೆಯಲ್ಲಿ ಒಂದಾಗೋದು ಸೇರುವ ವಿಶೇಷ ಕಾರ್ಯಕ್ರಮವಾಗಿದೆ. 29 ತಾರೀಕಿನ ಪ್ರಪ್ರಥಮ ಬಾರಿಮ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಸಾಂಸ್ಕೃತಿಕ ಮಹಿಳೆಯರ ಮೇಲಿನ ಶೋಷಣೆ, ಸಮಾನತೆ ಮತ್ತು ಹಕ್ಕುಗಳ ಬಗ್ಗೆ ಕೂಡ ವಿವಿಧ ಗೋಷ್ಠಿಗಳಲ್ಲಿ ಚಿಂತನೆ ಹಾಗೂ ವಿಮರ್ಶೆಗಳು ನಡೆಯಲಿವೆ. ಈ ಸಮ್ಮೇಳನ ದೇಶದ ಖ್ಯಾತ ಮಹಿಳಾ ವಿದ್ವಾಂಸರು ಮತ್ತು ಚಿಂತಕರು ತಮ್ಮ ಅನುಭವ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲಿದ್ದಾರೆ. ಬಂಜಾರ ಸಮುದಾಯದ ಭಾಷೆ, ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಪ್ರಕ್ರಿಯೆ ಉದ್ದೇಶದಿಂದ ಈ ಸಮ್ಮೇಳನವನ್ನ ಆಯೋಜಿಸಲಾಗಿದೆ. ರಾಮ್ ರಾಮ್ ಸೇನಿ ಜೈ ಸೇವಾಲಾಲ್ ಸಿಯಾರಾಮ್ ಚೋಕ್ರನ್ ಆಶಾ ಕರುಚು ಮತ್ ಮಾರ್ ಗೋರೂರ್ ಬೇಟಿ ಕಲ್ಪನಾ. ಬಂಜಾರ ಕಸೂತಿ ಕಲೆ, ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಈ ಮಹತ್ವದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಖ್ಯಾತ ಸಾಹಿತಿ ಮತ್ತು ಸಾಮಾಜಿಕ ಚಿಂತಕ ಶ್ರೀಮತಿ ಇಂದುಮತಿ ಲಮಾಡಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಪರಿವಾರ ಉಪಸ್ಥಿತರಿರೋಣ ಅನ್ಯೇ ಪ್ರೋಗ್ರಾಮ್. ಶ್ರೀಮತಿ ಇಂದುಮತಿ ಲಮಾಡಿ ಅವರು ಕನ್ನಡ ಮತ್ತು ಬಂಜಾರ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಗುರುತನ್ನ ಪಡೆದಿದ್ದಾರೆ. ಇವರು ಕತೆ, ಕವಿತೆ, ಕಾದಂಬರಿ ಹಾಗೂ ಅನೇಕ ಲೇಖನಗಳನ್ನ ರಚಿಸಿ ಸಾಹಿತ್ಯ ಲೋಕದಲ್ಲಿ ಹೆಸರಾಗಿದ್ದಾರೆ. ದೇಶದಾದ್ಯಂತ ಅವರ ಸಾಹಿತ್ಯ ಸೇವೆ ಗುರುತಿಸಿಕೊಂಡಿದ್ದು ಅವರು ಮನೆ ಮಾತಾಗಿದ್ದಾರೆ. ಈ ಮಹಾ ಸಮ್ಮೇಳನಕ್ಕೆ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಿಂದ ಮಹಿಳಾ ಸಾಹಿತಿಗಳು ಭಾಗವಹಿಸಲಿದ್ದಾರೆ. ಸಮಾಜಪರ ಚಿಂತಕರು, ವಿದ್ಯಾಸಂಸ್ಥರು ಮತ್ತು ಜ್ಞಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಲೆ, ಸಂಗೀತ, ನೃತ್ಯ ಹಾಗೂ ಕಸೂತಿ ಕಲೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರು ಕೂಡ ಭಾಗವಹಿಸಲಿದ್ದಾರೆ. ಈ ವೇಳೆ ವಿವಿಧ ರಾಜ್ಯಗಳಿಂದ ಬಂಜಾರ ನೃತ್ಯ ಹಾಗೂ ಸಾಹಿತಿ ಕಾರ್ಯಕ್ರಮಗಳನ್ನ ನಡೆಸಲಿವೆ. ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮ್ಮೇಳನದ ಪ್ರಮುಖ ಆಕರ್ಷಣೆಗಳಾಗಲಿದೆ. ಈ ಸಂದರ್ಭದಲ್ಲಿ ಸಮ್ಮೇಳನದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ಬಾಲು ಚಾವಡಿ, ಶ್ರೀ ಗೋಪಾಲ ನಾಯಕ, ಶ್ರೀ ರಾಮು ರಾಠೋಡ ಹಾಗೂ ಡಾಕ್ಟರ್ ಲಾಲು ಲಮಾಡಿ ಉಪಸ್ಥಿತರಿದ್ದರು. ಹೇಮಾವತಿ ಸಿ ನಾಯಕ, ಜಯಲಕ್ಷ್ಮಿ ದೊಡ್ಡಮನಿ ಹಾಗೂ ಸರಸ್ವತಿ ಬಮ್ಮನಪಾಡ ಕೂಡ ಭಾಗವಹಿಸಿದ್ದರು. ಕಮಲಾಕ್ಷಿ ಜಾಧವ, ರೇಣುಕಾ ರಾಠೋಡ ಹಾಗೂ ಜಯಲಕ್ಷ್ಮಿ ಚಾವಡ ಉಪಸ್ಥಿತರಿದ್ದರು. ಗೀತಾಜಿ ಚಾವಣ, ಭಾಗ್ಯ ನಾಗರಾಜ್ ಲಮಾಡಿ ಹಾಗೂ ಗಂಗಾ ರಾಠೋಡ ಕಾರ್ಯಕ್ರಮದಲ್ಲಿ ಇದ್ದರು. ದೀಪಾ ಲಮಾಣಿ, ಶಾಂತಾಬಾಯಿ ಪಮ್ಮಾರ್ ಹಾಗೂ ಸುಶೀಲಾ ಪೂಜಾರ ಭಾಗವಹಿಸಿದ್ದರು. ಸುನೀತಾ ಠಾರೋಡ, ಜ್ಯೋತಿ ಎಂ ಚೌಹಣ ಹಾಗೂ ಪ್ರಿಯಾಂಕಾ ಚೌಹಣ ಉಪಸ್ಥಿತರಿದ್ದರು. ಅಶ್ವಿನಿ ಬಮ್ಮನಪಾಡ, ಮಧು ಬಮ್ಮನಪಾಡ ಹಾಗೂ ಸುಮಾ ಪಿ ಲಮಾಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಭವ್ಯ ಮಹಾ ಸಮ್ಮೇಳನವು ಬಂಜಾರ ಮಹಿಳೆಯರ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಹೊಸ ದಿಕ್ಕು ನೀಡಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮವು ದೇಶದ ಮಟ್ಟದಲ್ಲಿ ಬಂಜಾರ ಸಮುದಾಯದ ಸಾಂಸ್ಕೃತಿಕ ಐಕ್ಯತೆಯನ್ನ ಬಲಪಡಿಸುವ ಪ್ರಮುಖ ವೇದಿಕೆಯಾಗಿದೆ.